ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಇಂದು ಕೋಲಾರ ತಾಲೂಕಿನ ಬೆಳಮಾರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಆಂಟೋನಿ ಸುಜಿತ್ ಹಾಗೂ ತಂಡದ ವತಿಯಿಂದ ಉಚಿತವಾಗಿ 10 ಕಂಪ್ಯೂಟರ್ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ಕಲಿಕೆಗೆ ಪ್ರೋತ್ಸಾಹ ನೀಡುವ ಮೂಲಕ ಶಾಲಾ ಮಕ್ಕಳಿಗೆ ನೆರವಾದರು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಆಂಟೋನಿ ಸುಜಿತ್ ಹಾಗೂ ನೀಡುವ ಹೃದಯ ಫೌಂಡೇಶನ್ ತಂಡದ ಸದಸ್ಯರನ್ನು ಅಭಿನಂದಿಸಿ ಅವರಿಗೆ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದರು. ಕೋಲಾರ ತಾಲೂಕಿನ ಬೆಳಮಾರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮ ನೀಡುವ ಹೃದಯ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ದಾನಿಗಳಾಗಿರ್ತಕ್ಕಂಥ ಆಂಟೋನಿ ಸುಜಿತ್ ಅವರು ಈ ಒಂದು ಶಾಲೆಯನ್ನು ಗುರುತಿಸಿ ಈ ಶಾಲೆಗೆ ಇವತ್ತು 10 ಕಂಪ್ಯೂಟರ್ಗಳನ್ನು ದಾನವ ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ಕೊಡ್ತಕ್ಕಂಥ ವಿಷಯ. ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಈ ಕಂಪ್ಯೂಟರ್ಗಳನ್ನು ಕೊಟ್ಟು ಅವರ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಅವರು ಸಹಕಾರ ನೀಡಿರ್ತಕ್ಕಂಥ ಆಂಟೋನಿ ಸುಜಿತ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವರು ಸರ್ಕಾರಿ ಶಾಲೆಗಳನ್ನು ಗಡಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಪಿಂಕ್ ರೂಮ್ಗಳನ್ನು ಮತ್ತು ಕ್ರೀಡಾ ಉಪಕರಣಗಳನ್ನು ಮತ್ತು ಹಾಗೆಯೇ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ಕೊಡ್ತಾ ಇರತಕ್ಕಂಥದ್ದು ಕೂಡ ತುಂಬ ಖುಷಿ ಕೊಡ್ತಕ್ಕಂಥ ಸಂದರ್ಭ. ಹಾಗಾಗಿ ಅವರಿಗೆ ನಾವು ಇಲಾಖೆಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವರ ಒಂದು ಸೇವಾ ಕಾರ್ಯ ಹೀಗೇನೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮುಂದುವರಲಿ ಅಂತ ಆಶಿಸ್ತಾ, ಅವರು ತುಂಬ ದೊಡ್ಡ ವಿಶಾಲ ಹೃದಯವಂತರು. ಅವರ ಏನು ಈ ಒಂದು ಸೇವಾ ಕಾರ್ಯ ಇದೆ, ಆ ದೇವರು ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ. ಈ ಥರದ ಸರ್ಕಾರಿ ಶಾಲೆಗಳನ್ನು ಬರೋದನ್ನೇ ಮಾಡೋದಕ್ಕೆ ಶ್ರಮ ವಹಿಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥ ಒಂದು ಆರೈಕೆಯೊಂದಿಗೆ ನಾನು ನಂತರ ಮಾತನಾಡಿದ ಬೆಳಮಾರನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಂದ್ರಶೇಖರ್ ಮಾತನಾಡಿ, ನಮ್ಮ ಶಾಲೆ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಸೌಲಭ್ಯಗಳನ್ನು ಒಳಗೊಂಡು ಮಾದರಿ ಶಾಲೆಯಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಆಂಟೋನಿ ಸುಜಿತ್ ಸರ್, ಡಿಸಿಪಿ ದೇವರಾಜ್ ಸರ್ ಸೇರಿದಂತೆ ಎಲ್ಲ ದಾನಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ನಮ್ಮ ಕೈಗಾರಿಕಾ ಪ್ರದೇಶಗಳಾದ ವೇಮಗಲ್, ನರಸಾಪುರ ಕೈಗಾರಿಕಾ ಪ್ರದೇಶದ ಕಂಪನಿಗಳು ಸರ್ಕಾರಿ ಶಾಲೆಗಳಿಗೆ ಸಹಾಯ ಹಸ್ತ ಚಾಚಲು ವಿನಂತಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೆಳಮಾರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಇವತ್ತು ಏನು ನೀಡುವ ಹೃದಯ ಫೌಂಡೇಶನ್ ವತಿಯಿಂದ ಆ ಸಂಸ್ಥೆಯ ಆಂಟೋನಿ ಸುಜಿತ್ ಸರ್ ಅವರು ಇವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಮತ್ತು ಅವ್ರ ತಂಡದವರು ಎಲ್ಲ ಈ ನಮ್ಮ ಒಂದು ಶಾಲೆಗೆ ಭೇಟಿ ಕೊಟ್ಟು ಏನು ಈ ಒಂದು ವಾತಾವರಣ ಇರೋ ಎಲ್ಲ ರೀತಿಯ ಒಂದು ಸೌಲಭ್ಯಗಳಿರ್ತಕ್ಕಂಥ ಈ ಒಂದು ನಮ್ಮ ಶಾಲೆಗೆ ಒಂದು ಡಿಜಿಟಲ್ ಒಂದು ಶಾಲೆ ಒಂದು ಸ್ವಲ್ಪ ಅನುಕೂಲತೆಗಳು ಕಡಿಮೆ ಇತ್ತು. ಹಾಗಾಗಿ ಇವತ್ತೇನು ನಮ್ಮ ಶಾಲೆಗೆ ಬಂದು ಇವತ್ತೇನು ನಮ್ಮ ಶಾಲೆಗೆ ಕಂಪ್ಯೂಟರ್ಗಳನ್ನು ಕೊಟ್ಟು ಈ ಒಂದು ಗ್ರಾಮೀಣ ಭಾಗದ ಮಕ್ಕಳು ಸಹ ಒಂದು ಎಲ್ಲ ರೀತಿಯ ಡಿಜಿಟಲ್ ಮಾಧ್ಯಮದಲ್ಲಿ ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅವರು ಕಲಿಬೇಕು ಅಂತೇಳಿ ಒಂದು ನಮ್ಮ ಶಾಲೆಗೆ 10 ಕಂಪ್ಯೂಟರ್ಗಳನ್ನು ನಮ್ಮ ಆಂಟೋನಿ ಸುಜಿತ್ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯ ಎಲ್ಲರೂ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ನಮ್ಮ ಗ್ರಾಮದ ಎಲ್ಲ ಜನರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತೇನು ಒಂದು ಈ ರೀತಿ ಮನೋಭಾವ ಎಲ್ಲರಿಗೂ ಬರೋದಿಲ್ಲ. ಯಾಕಂದರೆ ವೇಮಗಲ್, ನರಸಾಪುರ ಭಾಗದಲ್ಲಿ ಸಾಕಷ್ಟು ಕಂಪ್ನಿಗಳಿದ್ದಾವೆ. ಆ ಕಂಪ್ನಿಗಳು ಎಲ್ಲರಿಗೂ ಈ ಥರ ಒಂದು ಕೆಲಸ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನು ಏನಾದರೂ ಒಂದು ನಮ್ಮ ಸಂಸ್ಥೆಗಳಿಂದ ಕೊಡಬೇಕು ಅಂತ ಯಾರಿಗೂ ಮನಸ್ಸಿಲ್ಲ. ಅಂಥದ್ದು ನಮ್ಮ ಆಂಟೋನಿ ಸರ್ ಅವರು ಈ ಒಂದು ಕೆಲಸವನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಶಾಲೆಗೆ ನಮ್ಮ ಮತ್ತೊಬ್ಬರು ನಮ್ಮ ಡಿಸಿಪಿ ದೇವರಾಜ್ ಸರ್ ಸಹ ಅನೇಕ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅವರು ಸಹ ಒಂದು ಎಲ್ಲರ ಪರವಾಗಿ ಅವ್ರಿಗೂ ಒಂದು ಈ ಶಾಲೆಯ ಪರವಾಗಿ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಂತರ ಮಾತನಾಡಿದ ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕರು, ಸರ್ಕಾರಿ ಶಾಲಾ ಮಕ್ಕಳು ಈಗ ಯಾವುದರಲ್ಲೂ ಕಡಿಮೆ ಇಲ್ಲ. ಅವರು ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿರೋದು ಇಂಗ್ಲಿಷ್ ಕಲಿಕೆ ಮತ್ತು ಕಂಪ್ಯೂಟರ್ ಶಿಕ್ಷಣದಲ್ಲಿ. ನಾವು ಅದಕ್ಕೆ ಸಹಕಾರ ಕೊಟ್ಟರೆ ಅದರ ವೇಗವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ತಮ್ಮ ಕೈಲಾದ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇವತ್ತು ಬೆಳಮಾರನಹಳ್ಳಿ ಹೈಸ್ಕೂಲ್ಗೆ ಕಂಪ್ಯೂಟರ್ ಲ್ಯಾಬ್ನ ಸೆಟ್ ಮಾಡೋದರಲ್ಲಿ ಇಟ್ ಇಸ್ ಅ ಬ್ಲೆಸ್ಸಿಂಗ್. ನಾವು ಇವಾಗ ಎಲ್ಲಿ ಕೋಲಾರಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೂ ಮಕ್ಕಳೆಲ್ಲ ಅಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ, ಹೈ ಮಾರ್ಕ್ಸ್ ತಗೋತಾರೆ. ಬಟ್ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಸ್ ಲ್ಯಾಕಿಂಗ್. ಆ ಒಂದು 2 ಸಬ್ಜೆಕ್ಟಲ್ಲಿ ಅವ್ರು ಏನಾದರೂ ಚೆನ್ನಾಗಿ ಬಂದರೆ ನೋಬಡಿ ಕ್ಯಾನ್ ಬೀಟ್ ದೆಮ್. ಅದೇ ದಟ್ ಇಸ್ ಮೈ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಸೊ ವಿಶಿಂಗ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಂಟೋನಿ ಸುಜಿತ್ ಸರ್ ನೀಡುವ ಫೌಂಡೇಶನಿಂದ 10 ಕಂಪ್ಯೂಟರ್ ಲ್ಯಾಬ್ ಏನು ಕೊಟ್ಟಿದ್ದಾರೋ ಈ ಒಂದು ವಾತಾವರಣ ಕೂಡ ಚೆನ್ನಾಗಿದೆ. ತುಂಬ ನೋಡಿ ಸಂತೋಷಪಟ್ಟರು. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಚಂದ್ರವರು
ತುಂಬ ಪ್ರಯತ್ನ, ಜೊತೆಗೆ ಊರಿನ ಎಲ್ಲ SDMC ಅವರು, ಗ್ರಾಮದವರು ಎಲ್ಲರ ಕಡೆಯಿಂದನೂ, ಹಾಗೂ ನಮ್ಮ DSP ದೇವರಾಜ್ ಸರ್ ಅವರು ಇಲ್ಲಿ ನಮ್ಮ ಗ್ರಾಮೀಣ ಮಕ್ಕಳು ಬೆಳವಣಿಗೆ ಆಗಬೇಕು. ಏನು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾರೋ ಅವ್ರ ಪ್ರತಿಭೆಗಳಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಅಂತೋನಿ ಸತೀಶ್ ಸರ್ ಅವ್ರು ನಾವು ಕೇಳಿದಾಗ ನಮ್ಮ ಒಂದು ಬೆಳಮಾರನಹಳ್ಳಿ ಪ್ರೌಢಶಾಲೆಗೆ 10 ಕಂಪ್ಯೂಟರ್ ಕೊಟ್ಟಿದ್ದಾರೋ ಅವ್ರಿಗೂ ಅವರ ತಂಡಕ್ಕೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಶಾಲಾ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ತರ್ತೀವಿ. ಬೆಳಮಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಮ್ಮ ಬೆಳಮಾರನಹಳ್ಳಿಯ ಪ್ರೌಢಶಾಲಾ ಕಾರ್ಯಕ್ರಮಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗಳಂತಕ್ಕಂಥದ್ದು ಯಾವುದೂ ಕಡಿಮೆ ಇಲ್ಲ, ಪ್ರತಿಯೊಂದು ಅಭಿವೃದ್ಧಿಯಾಗಿದೆ. ಅದಕ್ಕೆ ತಕ್ಕಂತೆ ಈಗ ನಮ್ಮ ಆಂಟೋನಿ ಸರ್ ಇವರು ಶಾಲಾಭಿವೃದ್ಧಿಗಾಗಿ ಕಂಪ್ಯೂಟರ್ಗಳನ್ನು 10 ಕಂಪ್ಯೂಟರ್ಗಳನ್ನು ಒದಗಿಸಿದ್ದಾರೆ. ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಇದೇ ಈ ಕ್ಷಣದ ವಿಶೇಷ. ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ. ನಾನು ನಿಮ್ಮ ಅಮೃತ ಗಣೇಶ್. ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ.